ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಐತಿಹಾಸಿಕ ನಿರ್ಣಯ ಮಾಡಿದ್ದು ಇತರೆ ಶಾಸಕರಿಗೆ ಮಾದರಿಯಾಗಿದ್ದಾರೆ. ಎಲ್ಲಾ ಜನಾಂಗದವರಿಗೂ ದೇವಸ್ಥಾನಗಳಿಗೆ ಮುಕ್ತ ಅವಕಾಶ ನೀಡಿದ ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಆದೇಶದ ಮೇರೆಗೆ ತಹಶೀಲ್ದಾರ್ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಕೆಲವು ದೇವಾಲಯಗಳಲ್ಲಿ ದಲಿತರಿಗೆ ಪ್ರವೇಶ ನಿರಾಕರಣೆಯಿಂದ ಬೇಸರ ವ್ಯಕ್ತಪಡಿಸಿದ್ದ ಶಾಸಕರು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಈಗ ಜಾತಿ, ಲಿಂಗ, ಧರ್ಮ, ಜನಾಂಗ ಭೇದವಿಲ್ಲದೆ ಎಲ್ಲರಿಗೂ ದೇವಸ್ಥಾನಗಳಿಗೆ ಮುಕ್ತ ಅವಕಾಶ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಲಿತರಿಗೆ ದೇಗುಲ ಪ್ರವೇಶಕ್ಕೆ ಅಡ್ಡಿಪಡಿಸಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಇನ್ನ ಆ ಸುತ್ತೋಲೆಯಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ, ಚಿಕ್ಕಬಳ್ಳಾಪುರ ತಾಲೂಕಿನ ದೇಗುಲಗಳಲ್ಲಿ ದಲಿತರಿಗೆ ಪ್ರವೇಶಕ್ಕೆ ಅವಕಾಶವನ್ನ ನೀಡಲಾಗಿದೆ. ಸಂವಿಧಾನದ ಆಶಯದಂತೆ ಎಲ್ಲರಿಗೂ ಕೂಡ ದೇವಾಲಯದಲ್ಲಿ ಮುಕ್ತ ಅವಕಾಶವನ್ನ ಕಲ್ಪಿಸಲಾಗಿದೆ. ಪ್ರತಿಯೊಬ್ಬ ಭಕ್ತರಿಗೂ ಕೂಡ ದೇವರ ದರ್ಶನ ಪಡೆಯುವಂತ ಹಕ್ಕಿದೆ. ದೇವರ ದೃಷ್ಟಿಯಲ್ಲಿ ಎಲ್ಲಾ ಭಕ್ತರು ಕೂಡ ಸಮಾನರಾಗಿರ್ತಾರೆ. ಸರ್ವರಿಗೂ ಕೂಡ ದೇವರ ದರ್ಶನ ಸಂವಿಧಾನದ ಮೂಲಭೂತ ಹಕ್ಕು. ಹೀಗಾಗಿ ಜಾತಿ, ಜನಾಂಗ, ಧರ್ಮ, ಲಿಂಗ ಆಧಾರದಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡುವಂತಿಲ್ಲ. ಯಾವುದೇ ಜನಾಂಗದವರಾಗಿರಲಿ ಅವರ ಪ್ರವೇಶ ನಿರಾಕರಣೆ ಮಾಡಬಾರದು. ಅದು ಸಂವಿಧಾನ ಬಾಹಿರವಾಗಿರುತ್ತೆ. ಸಾಮಾಜಿಕ ಆಶಯ ಈಡೇರುವುದಕ್ಕೆ ಎಲ್ರಿಗೂ ಕೂಡ ಮುಕ್ತ ಪ್ರವೇಶವನ್ನ ನೀಡಬೇಕು ಅನ್ನುವಂತ ವಿಚಾರ ಆ ಸುತ್ತೋಲೆಯಲ್ಲಿ ಇದೆ. ಅಲ್ಲ, ಸಂವಿಧಾನನೇ ನಮಗೆ ಯಾವುದೇ ಡಿಸ್ಕ್ರಿಮಿನೇಷನ್ ಅಂದ್ರೆ ಟೆಂಪಲ್ ಎಂಟ್ರಿ, ದೇವಸ್ಥಾನಕ್ಕೆ ಎಂಟ್ರಿ ಆಗೋ ವಿಚಾರದಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಸಂವಿಧಾನದಲ್ಲೇ ಇರುವಾಗ ಅದಕ್ಕೆ ಪ್ರತ್ಯೇಕವಾದಂತಹ ಕಾನೂನುಗಳು, ಅದಕ್ಕೆ ಪ್ರತ್ಯೇಕವಾದಂತಹ ಸುತ್ತೋಲೆಗಳು ಬೇಕಾಗಿಲ್ಲ ಅಲ್ವಾ? ಸಂವಿಧಾನನೇ ನಮ್ಗೆ ಆ ಹಕ್ಕನ್ನ ಕೊಟ್ಟಿರುವಾಗ ಅದಕ್ಕೆ ಮತ್ತೆ ಮತ್ತೆ ಸುತ್ತೋಲೆಗಳು ಎದಕ್ಕೆ ಬೇಕು ಅಂತ. ಆಮೇಲೆ ಇಂತಹ ಸುತ್ತೋಲೆಗಳಿಂದ ಜನರ ಮನಸ್ಥಿತಿ ಬದಲಾಗುತ್ತಾ? ಖಂಡಿತ ಇಲ್ಲ. ಮೇಲ್ನೋಟಕ್ಕೆ ಹಂಗೆ, ಒಳಗಡೆ ಹಾಗೆ ಇದೆ. ಈ ವಿಚಾರದಲ್ಲಿ ಜಾಗೃತಿ ಮೂಡಿಸ್ಬೇಕು, ಆದ್ರೆ ಆ ಜಾಗೃತಿ ಸಾಧ್ಯನೇ ಇಲ್ಲ. ನಿಜ.